ಇಲ್ಲಿವರೆಗೂ ನಿಮ್ಮ ಜರ್ನಿ ಬಂದಿದೆ. ಸೊ ಇಷ್ಟು ಕರೆಕ್ಟ್ ಬರೆದಿದ್ದಾರೆ ಅಂದರೆ ವೆರಿ ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮಲ್ಲೂ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ತುಂಬ ಸುಲಭ. ನಿಮ್ಮ ಔಟ್ ಆಫ್ ಔಟ್ ಪಕ್ಕ ಸೈನ್ಸಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿ, ಸೈನ್ಸಲ್ಲಿ ಔಟ್ ಆಫ್ ಔಟ್ ಕ್ರಿಯೇಟ್ ಮಾಡಿ. ತುಂಬ ಜನ ಹೇಳ್ತಾರೆ ಸೈನ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ತುಂಬ ಕಷ್ಟ ಅಂತ. ಇಫ್ ಯು ಆರ್ ಸ್ಕೋರಿಂಗ್ ಔಟ್ ಆಫ್ ಔಟ್ ದೆನ್ ಯು ಆರ್ ಕ್ರಿಯೇಟಿಂಗ್ ದ ಹಿಸ್ಟ್ರಿ. ಇಂಪಾಸಿಬಲ್ ಅಂತೂ ಅಲ್ಲ, ಪಾಸಿಬಲ್ಲೇ. ಸ್ಕೋರ್ ಮಾಡಿ 625ಗೆ 625 ತೆಗೀರಿ. ನಿಮ್ಮ ಮನೆ ಮುಂದೆ ಏನು ಮೀಡಿಯಾ ಪರ್ಸನ್ಸ್ ಬಂದು ನಿಂತಿರ್ತಾರೆ, ನಿಮ್ಮ ಅಪ್ಪ ಅಮ್ಮಗೆ ಸಿಗೋಂಥದ್ದು ಗೌರವ, ಅವ್ರು ಸಿಗೋಂಥದ್ದು ಖುಷಿ, ನಿಮ್ಮ ಟೀಚರ್ಸ್, ನಿಮ್ಮ ಸ್ಕೂಲ್ ಹೆಸರು, ನಿಮ್ಮ ಹೆಸರು ಫಸ್ಟು, ನಿಮ್ಮ ಶ್ರಮ ವೆರಿ ಇಂಪಾರ್ಟೆಂಟ್. ಅದೇ ಸಕ್ಸಸ್ ಅಂದರೆ ಏನು ಹೇಳಿ? ನೀವು ಇಷ್ಟೂ ವರ್ಷ ನಿಮ್ಮ 10 ವರ್ಷದ ಜರ್ನಿಯನ್ನು ನೀವು ಒಂದು ಎಕ್ಸಾಮಲ್ಲಿ ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದೀರಾ. ಆ ಎಕ್ಸಾಮಲ್ಲಿ ಬರೋ ರಿಸಲ್ಟ್ ಒಂದು ಚಾನ್ಸ್ ಸಿಕ್ಕಿದೆ. ಆ ಚಾನ್ಸನ್ನು ನೀವು ಹ್ಯಾಟ್ರಿಕ್ 6 ಹೊಡೆದು ಸೆಂಚುರಿ ಕ್ರಿಯೇಟ್ ಮಾಡಿ ಯಾವ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಹೆಸರು ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ ನೀವು ಕೂಡ 625ಗೆ 625 ಎಲ್ಲ ಸಬ್ಜೆಕ್ಟ್ಸಲ್ಲೂ 100ಗೆ 100 ಹ್ಯಾಟ್ರಿಕ್ ಸೆಂಚುರೀಸನ್ನು ಹೊಡೆದು 625ಗೆ 625 ಸ್ಕೋರ್ ಮಾಡಿ ಕರ್ನಾಟಕ ಸ್ಟೇಟ್ ರ್ಯಾಂಕ್ 1 ಅಂತ ನೀವು ಬರಬೇಕು. ಮೀಡಿಯಾ ನ್ಯೂಸ್ ಚಾನಲ್ಸಲ್ಲಿ ಎಲ್ಲ ನಿಮ್ಮ ಹೆಸರು ಬರಬೇಕು, ನಿಮ್ಮ ಸ್ಕೂಲ್ ಹೆಸರು ಬರಬೇಕು. ಆವಾಗ ಮೀಡಿಯಾ ಅವರು ಜರ್ನಲಿಸ್ಟ್ ಎಲ್ಲ ನಿಮ್ಮ ಮನೆಗೆ ಬರ್ತಾರೆ ಹುಡ್ಕೊಂಡು, ಯಾರು ಎಲ್ಲಿ ಓದಿದ್ದು, ಯಾರು ಓದಿಸಿದ್ದು, ಯಾವ ಥರ ಓದಿದ್ರಿ ಅಂತ. ಇಫ್ ಇನ್ ಕೇಸ್ ನನ್ನ ಚಾನಲಿಂದ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ಖಂಡಿತ ನನ್ನ ಹೆಸರು ಕೂಡ ತೊಗೊಳ್ಳಿ, ನನ್ನ ಚಾನಲ್ ಹೆಸರು ಕೂಡ ತೊಗೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಎಲ್ಲರೂ ಕೂಡ ಔಟ್ ಆಫ್ ಔಟ್ ತೆಗೀರಿ, 625ಗೆ 625 ಬರಲಿ ಅಂತ ಹೇಳ್ತಾ, ಬಯೋ ಪಾರ್ಟನ್ನು ಕಮ್ಮಿಂಗ್ ವಿಡಿಯೋಲಿ ಡಿಸ್ಕಷನ್ ಮಾಡ್ತೀನಿ. ಬಯೋ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು.